ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ವೀಕ್ಷಕರೇ, ಬೆಂಗಳೂರಿನ GKVK ಕ್ಯಾಂಪಸ್ನಲ್ಲಿ 2017ರಲ್ಲಿ ಅಗ್ರಿಕಲ್ಚರಲ್ ಇನೋವೇಷನ್ ಸೆಂಟರನ್ನು ಪ್ರಾರಂಭಿಸಲಾಯಿತು. ಈ ಸೆಂಟರ್ನ ಮೂಲ ಉದ್ದೇಶವೇ ಕೃಷಿ ಕ್ಷೇತ್ರದಲ್ಲಿ ಅನ್ವೇಷಣೆ, ಉದ್ಯಮಶೀಲತೆ ಹಾಗೂ ಸೃಜನಶೀಲ ಆಲೋಚನೆಗಳಿಗೆ ಒತ್ತು ನೀಡಿ ಬೆಂಬಲ ನೀಡೋದಾಗಿತ್ತು. ಈ ನಿಟ್ಟಿನಲ್ಲಿ ಅಗ್ರಿ ಕಾನ್ಕ್ಲೇವ್ ಅನ್ನೋ ಇನಿಷಿಯೇಟಿವ್ನ ಈ ಸೆಂಟರ್ ಮುಖೇನ ಪ್ರಾರಂಭಿಸಲಾಗುತ್ತೆ. ಇವತ್ತು ಅಗ್ರಿ ಕಾನ್ಕ್ಲೇವ್ 2.0 ಕಾರ್ಯಕ್ರಮ ನಡೀತಾ ಇದ್ದು, ಇಲ್ಲಿ ಹಲವಾರು ಕೃಷಿಗೆ ಸಂಬಂಧಪಟ್ಟಂತಹ ಸ್ಟಾರ್ಟಪ್ ಕಂಪನಿಗಳು ಪಾಲ್ಗೊಂಡಿವೆ. ಅವುಗಳನ್ನು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಇಂಡಿಪೆಂಡೆಂಟ್ ಆಗಿ ನೀವೇನಾದ್ರು ಅಳವಡಿಸ್ಕೊಂಡ್ರೆ ನೀವೇ ಯಜಮಾನರ ಥರ 4 ಜನ 5 ಜನ 10 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡಬಹುದು. ನಿಮ್ಮ ಆರ್ಥಿಕವಾಗೂ ಹೆಚ್ಚು ನಿಮ್ಮ ಎಫರ್ಟ್ ಮೇಲೆ ನೀವು ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಇದೆಲ್ಲ ನೀವು ಇನೋವೇಷನ್ ಏನಾಗುತ್ತೆ ಮಾಡ್ತಾ ಮಾಡ್ತಾ ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ರೈತರಿಗೆ ಇವತ್ತು ಹಳ್ಳಿನಲ್ಲಿ ನೋಡಬೇಕು, FPOಗಳನ್ನ ಎಷ್ಟು ಪ್ರಾರಂಭ ಮಾಡಿದ್ದಾರೆ ಮತ್ತು ಎಷ್ಟೆಲ್ಲ ಈ 2 ಲಕ್ಷ ಈಗ 8,000 ಸ್ಟಾರ್ಟಪ್ಸ್ ಅಂತ ಅಂದರೆ ಎಷ್ಟು ನಿಮ್ಮ ಫೈನಾನ್ಷಿಯಲಿ ನಿಮ್ಮ ಒಂದು ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಮತ್ತು ಇದರಿಂದ ನಿಮಗೆ ಒಂದೊಂದು ಬೆಳೀತಕ್ಕಂಥ ಪದಾರ್ಥಗಳಿಗೂ ಸಹ ನೀವು ರಿಸರ್ಚ್ ಮಾಡ್ತಾ ಹೋದರೆ ಸೊ ಯಾವ ರೀತಿ ನೀವು ಅದರ ಪರಿಣಾಮ ಸಾರ್ವಜನಿಕರಿಗಿರ್ಬೋದು, ರೈತರಿಗಿರ್ಬೋದು, ಕೃಷಿಕರಿಗೆ, ನಿಮ್ಮ ಯೂತ್ಸ್ಗೆ ಎಲ್ರಿಗೂ ಒಂದಲ್ಲ ಒಂದು ರೀತಿ ಭಾಳ ಅದರ ಪರಿಣಾಮ ಬೀರುತ್ತೆ. ಈ ಥರದ ಒಂದು ಸಂಶೋಧನೆ ಮತ್ತು ಇನ್ಕ್ಯುಬೇಷನ್ ಈ ಒಂದು ಎಲ್ಲ ಥರದ ಒಂದು ಸಕ್ಸಸ್ಫುಲ್ಲು ಏನಿದೆ ಇದು ಪ್ರತಿಯೊಬ್ಬರಿಗೂ ಇಂಡೈರೆಕ್ಟಾಗಿ ಒಂದು ರಾಜ್ಯದ ಆರ್ಥಿಕತೆಯೂ ಸಹ ಇಂಪ್ರೂವ್ಮೆಂಟ್ ಆಗುತ್ತೆ. ಫೈನಾನ್ಷಿಯಲಿ ನಾವು ಯಾವುದನ್ನು ಸೊ ಮುಖ್ಯವಾಗಿ ಇಟ್ಕೊಂಡು ನಾವು ಯಾವುದೇ ಕೆಲಸವನ್ನು ಯಾವುದೇ ವೃತ್ತಿನ ಮಾಡಬಾರ್ದು. ನಾವು ಏನಾದರೂ ಒಂದು ಅಚೀವ್ ಮಾಡಿದ್ರೆ ಅದರಿಂದ ನಮ್ಮ ಸರೌಂಡಿಂಗ್ಸ್ ಯಾರಿಗೆ ಎಷ್ಟು ಅನುಕೂಲ ಆಗುತ್ತೆ, ನಮ್ಮ ರಾಜ್ಯಕ್ಕೆ ಏನಾಗುತ್ತೆ, ನಮ್ಮ ಜನಕ್ಕೆ ಏನಾಗುತ್ತೆ, ಯಾವ ರೀತಿ ನಾವು ಅವರಿಗೆ ಇಂಡೈರೆಕ್ಟಾಗಿ ಶಕ್ತಿ ತುಂಬಬಹುದು ಅನ್ನೋದನ್ನು ನಾವು ಮಾಡಬೇಕಾಗತ್ತೆ. ಆ ಥರದ ಲೆಕ್ಕ ಹಾಕೊಂಡೋದಾಗ ಮಾತ್ರ ನಾವು ದೇಶ ಆರ್ಥಿಕವಾಗಲಿ ಸಾಮಾಜಿಕವಾಗಲಿ ಬೆಳೀಲಿಕ್ಕೆ ಸಾಧ್ಯ ಆಗೋದು. ದಯಮಾಡಿ ನಮ್ಮ ಎಲ್ಲ ಯುವಕರಿಗೆ ನಾನು ಒಂದೇ ಮಾತು ಹೇಳೋದು, ನಮ್ಮಿಂದ ಸರ್ಕಾರ ಮತ್ತು ಯೂನಿವರ್ಸಿಟಿಯಿಂದ ಏನು ಬೇಕಾದರೂ ನಿಮಗೆ ಕೋಆಪರೇಷನ್ ಕೊಡ್ತೀವಿ. ಬೆಳೆಗಳಿಗೆ ರೋಗ ರುಜಿನ ತಗುಲೋದು ಸರ್ವೇ ಸಾಮಾನ್ಯ. ಹೇಗೆ ಮನುಷ್ಯನಿಗೆ ಕಾಯಿಲೆ ಬಂದಾಗ ವೈದ್ಯರನ್ನು ಸಂಪರ್ಕಿಸ್ತಾನೋ ಅದೇ ರೀತಿಯಾಗಿ ಬೆಳೆಗಳಿಗೆ ಸಮಸ್ಯೆಯಾದಾಗ ಟೆಕ್ನಾಲಜಿ ಮೂಲಕ ಹೇಗೆ ನಾವು ಎಫಿಷಿಯೆಂಟ್ ಆಗಿರುವಂತಹ ಸೊಲ್ಯೂಷನ್ನ ಕಂಡ್ಕೋಬಹುದು ಅನ್ನೋದಕ್ಕೆ ಒಂದು ಸಾಫ್ಟ್ವೇರ್ ಡೆವಲಪಿಂಗ್ ಕಂಪನಿ ಪ್ರಾಡಕ್ಟ್ ಒಂದನ್ನು ತಯಾರಿಸಿದೆ. ಆ ಪ್ರಾಡಕ್ಟ್ನ ಹೆಸರೇ ಅರ್ಕೋರಾ. ಇದೊಂದು AI ಎನೇಬಲ್ಡ್ ಪ್ರಾಡಕ್ಟ್ ಆಗಿದ್ದು ಕ್ರಾಪ್ ಡಯಾಗ್ನೋಸಿಸ್ನಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಾಗಾದರೆ ಈ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ದರ್ಶನ್ ಅವರಿಂದ ಪಡ್ಕೊಳ್ಳೋಣ ಬನ್ನಿ. ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ಟ್ರಫೇರ್ ಅಂತ. ನಮ್ಮ ಕಂಪ್ನಿ ಬಂದುಬಿಟ್ಟು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪ್ನಿ. ನಮ್ಮ ಕಂಪ್ನಿಯಿಂದ ಒಂದು ಪ್ರಾಡಕ್ಟು ಅರ್ಕೋರಾ ಅಂತ. ಅರ್ಕೋರಾ ಅಂದರೆ ಫುಲ್ ಸ್ಪೆಕ್ಟ್ರಮ್ ಕ್ರಾಪ್ ಇಂಟೆಲಿಜೆನ್ಸ್ ಸಾಫ್ಟ್ವೇರು. ಇದು ಬಂದುಬಿಟ್ಟು ಎಲ್ಲ ರೈತರಿಗೂ ಎಲ್ಲ FPOಗಳಿಗೂ ಮಾಡಿರೋವಂಥ ಸಾಫ್ಟ್ವೇರು.
ನಮ್ಮ ಸಾಫ್ಟ್ವೇರಲ್ಲಿ ಏನಂದರೆ ನಿಮ್ದು ಯಾವುದೇ ಬೆಲೆ ಇದ್ದರೂ ಯಾವುದೇ ಏನೇ ಪ್ಲ್ಯಾಂಟ್ಸ್ ಇದ್ದರೂ ನಿಮ್ಮ ತೋಟದಲ್ಲಿ ಅದನ್ನು ಎಕ್ಸಾಕ್ಟಾಗಿ ಏನೇ ರೋಗ ಬಂದಿದ್ರೂ ಜಸ್ಟ್ ಒಂದು 6 ಫೋಟೋ ಅಪ್ಲೋಡ್ ಮಾಡೋ ಮುಖಾಂತರ ನೀವು ಅದನ್ನ ತಿಳ್ಕೊಬೋದು, ಏನು ರೋಗ ಬಂದಿದೆ ಅಂತ ತಿಳ್ಕೊಬೋದು. ಹೇಗೆ ಅಂದರೆ ನಿಮ್ಮ ತೋಟದಲ್ಲಿ ಯಾವುದಾದ್ರೂ ಗಿಡಕ್ಕೆ ಏನಾದರೂ ರೋಗ ಬಂದಿದ್ದರೆ ಆ ಗಿಡ ಹತ್ರ ಹೋಗ್ಬಿಟ್ಟು ಒಂದು 6 ಫೋಟೋ ಹೊಡೀರಿ. ಫಾರ್ ಎಕ್ಸಾಂಪಲ್ ಆ ಗಿಡದ್ದು ಲೀಫು, ಸ್ಟೆಮ್ಮು, ರೂಟು, ಫ್ಲೂಟು ಅಥವಾ ಫ್ಲವರು, ಇದನ್ನು ನೀವು ಫೋಟೋ ಹೊಡೆದು ನಮ್ಮ ಸಾಫ್ಟ್ವೇರ್ ಒಳಗಡೆ ಅಪ್ಲೋಡ್ ಮಾಡಿದ್ರೆ ನಾವು ಎಕ್ಸಾಕ್ಟಾಗೆ ಯಾವ ಕಾಯಿಲೆ ಬಂದಿದೆ, ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡ್ಬೋದು, ಯಾವ ಕೆಮಿಕಲ್ ಹೊಡಿಬೋದು, ಅದಕ್ಕೆ ಎಕ್ಸಾಕ್ಟ್ ಡೋಸೇಜು ಮತ್ತು ಎಕ್ಸಾಕ್ಟಾಗಿ ಯಾವ ಪ್ರಮಾಣದಲ್ಲಿ ಹೊಡಿಬೇಕು, ಯಾವ್ಯಾವ ಟೈಮಿಂಗಲ್ಲಿ ಹೊಡಿಬೇಕು, ಈ ಥರ ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ನ ಕೊಡ್ತೀವಿ. ನಮ್ಮ ಸಾಫ್ಟ್ವೇರಿಂದ ತೆಗ್ದಿರೋ ಅಂಥ ಒಂದು ರಿಪೋರ್ಟ್ ಇದು. ಇದರಲ್ಲಿ ನೀವು ನೋಡ್ಬೋದು, ಕುರ್ಗೋಡ್ ಅನ್ನೋ ಊರಿಂದ ಒಬ್ಬ ರೈತ ಟ್ಯೂಬ್ ರೋಸ್ ಅನ್ನೋ ಪ್ಲ್ಯಾಂಟಿಂದು ಫೋಟೋಸ್ನ ಅಪ್ಲೋಡ್ ಮಾಡಿದ್ದಾನೆ. ಇಲ್ಲಿ ಫ್ಲವರು, ಫ್ರೂಟು ಮತ್ತು ಲೀಫು ಮತ್ತು ರೂಟು ಇಷ್ಟೆಲ್ಲ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ನೀವು ನೋಡ್ಬೋದು ಅರ್ಕೋರಾ ಪ್ರೈಮರಿ ಡಯಾಗ್ನೋಸಿಸ್ ಬಂದುಬಿಟ್ಟು ಬ್ಯಾಸಲ್ ರಾಟ್ ಅಂತ ಕೊಟ್ಟಿದೆ. ಬ್ಯಾಸಲ್ ರಾಟು ಏನಕ್ಕೆ ಕೊಟ್ಟಿದೆ ಅಂತ ಒಂದು ಕ್ಲಿನಿಕಲ್ ರೀಸ್ನಿಂಗು. ಮತ್ತು ಇದನ್ನು ಡಯಾಗ್ನೈಸ್ ಮಾಡಿಲ್ಲ ಅಂದರೆ, ಈ ರೋಗನ ನಿವಾರಣೆ ಮಾಡಿಲ್ಲ ಅಂದರೆ 20% to 50% ಅಷ್ಟು ಈಲ್ಡ್ ಲಾಸ್ ಆಗುತ್ತೆ, ರೈತ ಅಷ್ಟು ಈಲ್ಡ್ನ ಕಳ್ಕೊತಾನೆ ಅಂತ ಇಲ್ಲಿ ಹೇಳ್ತಾ ಇದೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಾವು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಂತ ಕೊಡ್ತೀವಿ. ಈ ಟ್ರೀಟ್ಮೆಂಟ್ ಪ್ರೋಟೋಕಾಲಲ್ಲಿ ಎಕ್ಸಾಕ್ಟಾಗಿ ಮ್ಯಾಂಕೋಸೆಬ್ಬು 2 ಗ್ರಾಮ್ ಪರ್ ಲೀಟರು ಪ್ಲಸ್ 200 to 250 ಲೀಟ್ರ್ ಪರ್ ಎಕರೆ ಇಷ್ಟು ಹೊಡಿಬೇಕು. ಮತ್ತು ಇದನ್ನು 24 ಗಂಟೆಯಿಂದ 48 ಗಂಟೆ ಒಳಗಡೆ ಹೊಡಿಬೇಕು. ಡಿಸೀಸ್ ಏನಾದರೂ ಇನ್ಕ್ರೀಸ್ ಆದರೆ ಇದನ್ನು ಮತ್ತೆ 7 to 10 ದಿನ ಆದಮೇಲೆ ರಿಪೀಟ್ ಮಾಡಬೇಕು. ಈ ಥರ 5 ಸ್ಟೆಪ್ಪು ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಕೊಟ್ಟಿರ್ತೀವಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆಲ್ಲ ಒಂದು ಡೌಟ್ ಇರ್ಬೋದು, ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಾ ಇದು ಅಂತ. ಇದು ಬಂದುಬಿಟ್ಟು ನೀವೇನು ಫೋಟೋಸ್ ಅಪ್ಲೋಡ್ ಮಾಡ್ತೀರೋ ಅದರದ್ದೇ ಕೀ ಅಬ್ಸರ್ವೇಷನ್ಸ್ ಮುಖಾಂತರ ನಾವು ಕೊಡ್ತಾ ಹೋಗ್ತೀವಿ. ನೆಕ್ಸ್ಟು ಬರೀ ಔಷಧಿ ಹೊಡೆದ್ಬಿಟ್ಟು ಕುತ್ಕೊಳ್ಳೋದಲ್ಲ ಅಲ್ವಾ. ಸೊ ನಾವೇನು ಮಾಡಬೇಕು ಅಂದರೆ, ಯಾವುದೇ ಒಬ್ಬ ರೈತ ಆಗಿರ್ಬೋದು, ಯಾರೇ ಫಾರ್ಮರ್ ಆಗಿರ್ಬೋದು, ಔಷಧಿ ಎಲ್ಲ ಹೊಡೆದ್ಮೇಲೆ ಫರ್ಟಿಲೈಸರ್ ಆಗಲಿ, ವಿಡಿಸೈಡ್ ಆಗಲಿ, ಪೆಸ್ಟಿಸೈಡ್ ಆಗಲಿ ಹೊಡೆದ್ಮೇಲೆ ನೆಕ್ಸ್ಟು 7 to 10 days ಏನೇನು ಮಾಡಬೇಕು ಅಂತ ಕೊಡ್ತೀವಿ. ಹೊಸ ಪ್ಲ್ಯಾಂಟ್ಸಲ್ಲಿ ಫ್ರೆಶ್ಶಾಗೆ ಆ ಯೆಲ್ಲೋನೆಸ್ ಬರ್ತಾ ಇದೆಯಾ, ಡಿಸೀಸ್ ಎಲ್ಲ ಕಂಟಿನ್ಯೂ ಆಗ್ತಾ ಇದೆಯಾ, ಮತ್ತು ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಆಗ್ತಾ ಇದೆಯಾ ಅಥವಾ ಇನ್ಕ್ರೀಸ್ ಆಗ್ತಾ ಇದೆಯಾ, ಇದೆಲ್ಲ ಆದಮೇಲೆ ಫಾಲೋ ಅಪ್ ಏನೇನು ಮಾಡಬೇಕು ಅಂತ ಕೊಡ್ತೀವಿ. ಮತ್ತು ಬೇರೆ ಥರ ಯಾವುದಾದ್ರೂ ಡಿಸೀಸಸ್ಸು ಕನ್ಸಿಡರ್ ಆಗಿ ಮತ್ತು ರೂಲ್ ಔಟ್ ಯಾವ್ದಾದ್ರು ಮಾಡ್ಬೋದು ಅಂತ ಕೊಡ್ತೀವಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಪ್ರಿವೆನ್ಷನ್ ಮೆಜರ್ಸಲ್ಲಿ ಯಾವ್ಯಾವ ಥರ ಇದನ್ನು ತಡೆಯೋದು, ಮತ್ತು ನೆಕ್ಸ್ಟು ಸೀಸ್ನಲ್ ಆ್ಯಕ್ಷನ್ ಪ್ಲಾನ್ ಅಂತ ಬರುತ್ತೆ. ಯಾವ್ಯಾವ ಸೀಸನಲ್ಲಿ ಏನೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಏಪ್ರಿಲಲ್ಲಿ ಏನು ಮಾಡಬೇಕು, ಮೇನಲ್ಲಿ ಏನು ಮಾಡಬೇಕು, ಜೂನಲ್ಲಿ ಏನು ಮಾಡಬೇಕು, ಈ ಥರ ಸೀಸ್ನಲ್ ಪ್ಲ್ಯಾನ್ ಕೊಡ್ತೀವಿ. ಇದು ಬಂದುಬಿಟ್ಟು ನಮ್ಮ ಸಾಫ್ಟ್ವೇರಿಂದ ಕ್ರಾಪ್ ಡಯಾಗ್ನೋಸಿಸ್ ಅನ್ನೋ ಫೀಚರು. ಇನ್ನೊಂದು ಫೀಚರ್ ಇದೆ ಇದರಲ್ಲಿ, ಇನ್ನೊಂದು ಫೀಚರ್ ಹೆಸರು ಬಂದುಬಿಟ್ಟು ಪ್ಲ್ಯಾನ್ ಮೈ ಕ್ರಾಪ್ ಅಂತ. ಪ್ಲ್ಯಾನ್ ಮೈ ಕ್ರಾಪಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬ ರೈತ ನಾಳೆಯಿಂದ ಟೊಮೆಟೊ ಬೆಳೆಯೋಣ ಅಂತ ಇರುತ್ತೆ. ಟೊಮೆಟೊ ಬೆಳೆಯೋಕ್ಕೆ ನಾಳೆ ಬೀಜ ಸೀಡಿಂಗ್ ಮಾಡೋದ್ರಿಂದ ಹಿಡಿದು ಪೋಸ್ಟ್ ಹಾರ್ವೆಸ್ಟ್ ಸ್ಟೇಜ್ವರೆಗೂ ಏನೇನು ಮಾಡಬೇಕು ಪ್ರತಿದಿನ ಅಂತ. ಸಾಯಿಲ್ ಪ್ರಿಪೇರ್ ಮಾಡೋದಾದರೆ ಯಾವ ಥರ ಸಾಯಿಲ್ ಪ್ರಿಪೇರ್ ಮಾಡಬೇಕು, ಮತ್ತು 5 ಎಕರೆ ತೋಟ ಇದ್ದರೆ 5 ಎಕರೆಗೆ ಎಷ್ಟು ಖರ್ಚಾಗುತ್ತೆ, ಪರ್ ಎಕರೆಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಈಲ್ಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು ಎಷ್ಟು ಡ್ಯೂರೇಷನ್ ಇರುತ್ತೆ ಅಂತ. ಇದರಲ್ಲಿ ಒಂದು ಕಲ್ಟಿವೇಷನ್ ಕ್ಯಾಲೆಂಡರ್ ಅಂತ ಕೊಡ್ತೀವಿ. ಈ ಕಲ್ಟಿವೇಷನ್ ಕ್ಯಾಲೆಂಡರಲ್ಲಿ ಪ್ರತಿ ವಾರ ಗ್ರೋತ್ ಸ್ಟೇಜಲ್ಲಿ ಏನೇನು ಮಾಡಬೇಕು, ಕೀ ಟಾಸ್ಕ್ ಏನು ಮಾಡಬೇಕು, ಫರ್ಟಿಲೈಸರ್ ಏನಾಗಬೇಕು, ಸ್ಪ್ರೇ ಏನಾಗಬೇಕು, ಇರಿಗೇಷನ್ ಏನೇನು ಮಾಡಬೇಕು, ವಾಚ್ ಫಾರ್ ಏನೇನು ಮಾಡಬೇಕು, ಇಷ್ಟೆಲ್ಲ ಫೀಚರ್ಸ್ ಸಿಗುತ್ತೆ. ಇದೆಲ್ಲನೂ 20 ವೀಕ್ಸಿಗೆ ಸಿಗುತ್ತೆ. ಮತ್ತು ಹಾರ್ವೆಸ್ಟ್ ಮತ್ತು ಪೋಸ್ಟ್ ಹಾರ್ವೆಸ್ಟ್ ಲೈಕ್ ಮಾರ್ಕೆಟಿಂಗ್ ಗೈಡೆನ್ಸ್, ರೈತ ಅವ್ನು ಬೆಳೆದಿರೋ ಅಂಥ ಇದನ್ನು ಎಲ್ಲಿ ಮಾರಬೇಕು, ಯಾವ ಮಾರ್ಕೆಟಲ್ಲಿ ಮಾರಬೇಕು, ಎಷ್ಟು ಪ್ರೈಸ್ ಸಿಗುತ್ತೆ, ಈಲ್ಡೆಲ್ಲ ಎಷ್ಟು ಎಸ್ಟಿಮೇಟ್ ಮಾಡ್ಬೋದು ಅಂತೆಲ್ಲ ರಿಪೋರ್ಟ್ ಸಿಗುತ್ತೆ. ಮತ್ತು ಇದರಲ್ಲಿ ಏನೇನು ಕೀ ರಿಸ್ಕ್ ಇದೆ, ನೀವು ಟೊಮೆಟೊ ಅನ್ನೋ ಕ್ರಾಪ್ನ ಮೈಸೂರು ಅನ್ನೋ ರೀಸನಲ್ಲಿ ಬೆಳೆಯೋದ್ರಿಂದ ನಿಮಗೇನೇನು ಕೀ ರಿಸ್ಕ್ ಇರುತ್ತೆ, ಮತ್ತು ನೆಕ್ಸ್ಟು ಯಾವ್ಯಾವುದು ಗೌರ್ಮೆಂಟ್ ಸ್ಕೀಮ್ಸ್ ಅವೈಲೇಬಲ್ ಇದೆ. ಎಷ್ಟೊಂದು ಜನ ರೈತರಿಗೆ ವೆರಿ ಲೆಸ್ ನಾಲೆಡ್ಜ್ ಇರುತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ. ಸೊ ನಾವು ಗೌರ್ಮೆಂಟ್ ಸ್ಕೀಮ್ಸ್ನೂ ಪ್ರೊವೈಡ್ ಮಾಡ್ತೀವಿ, ಅದನ್ನು ನೋಡಿಕೊಂಡು ನೀವು ಅದಕ್ಕೆ ಅಪ್ಲೈ ಮಾಡಿಕೊಂಡು ನೀವೆಲ್ಲ ತೊಗೋಬೋದು. ಮತ್ತು ಎಲ್ಲರಿಗೂ ಅರ್ಥ ಆಗೋ ಥರ ಎಲ್ಲ ರಿಪೋರ್ಟನ್ನು 5 ಭಾಷೆನಲ್ಲಿ ನಾವು ಡೆಲಿವರಿ ಮಾಡುತ್ತೆ. ಎಲ್ಲರಿಗೂ ಅರ್ಥ ಆಗೋ ಥರ ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ನೋಡ್ಬೋದು ನೀವು. ಇದು ಕನ್ನಡದಲ್ಲಿರೋ ರಿಪೋರ್ಟ್. ಇದು ಬಂದುಬಿಟ್ಟು ನಮ್ಮದು ಸಾಫ್ಟ್ವೇರು. ಫಾರ್ ಎಕ್ಸಾಂಪಲ್ ರೈತರು ಎಷ್ಟೇ ಜನ ರೈತರಿದ್ರೂ ನಾನು ಅವ್ರಿಗೆ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಎಲ್ಲರೂ FPOs ಹತ್ರ ಹೋಗಿ, ರಾದರ್ ದೆನ್ ಗೋಯಿಂಗ್ ಸಮ್ ಫರ್ಟಿಲೈಸರ್ ಶಾಪ್ಸ್, FPOs ಹತ್ರ ಹೋಗಬೇಕು. ಏನಕ್ಕೆ FPOs ಹತ್ರ ಹೋಗಬೇಕು ಅಂದರೆ,
ನಾವು ಅಬ್ಸರ್ವ್ ಮಾಡಿದ ಪ್ರಕಾರ, ನಾವು ಮಾಡಿದ ರಿಸರ್ಚ್ ಪ್ರಕಾರ ಒಂದು FPO ಬಂದುಬಿಟ್ಟು ಒಂದು ಹಾಸ್ಪಿಟಲ್ ಥರ. ನೀವೊಂದು FPOಗೆ ಹೋದರೆ FPO ರೈತರನ್ನ ಕೂರಿಸ್ಕೊಂಡ್ಬಿಟ್ಟು ಅವ್ರಿಗೇನು ಸಮಸ್ಯೆ ಬಂದಿದೆ ಅದನ್ನು ತಿಳ್ಕೊಂಡ್ಬಿಟ್ಟು ಅದಕ್ಕೆ ಎಕ್ಸಾಕ್ಟಾಗಿ ರೆಕಮೆಂಡೇಷನ್ ಮಾಡಿ ಕಳಿಸ್ತಾರೆ. ಪ್ರೈವೇಟ್ ಫರ್ಟಿಲೈಸರ್ ಶಾಪ್ಸಲ್ಲಿ ಏನಾಗ್ತಾ ಇದೆ, ಎಕ್ಸಾಕ್ಟಾಗಿ ಅದೊಂದು ಮೆಡಿಕಲ್ ಶಾಪ್ ಥರ ವರ್ಕ್ ಮಾಡ್ತಾ ಇದೆ. ಲೈಕ್ ರೈತ ಹೋಗಿದ ತಕ್ಷಣ ಅಲ್ಲಿರೋ ಮೆಡಿಸಿನ್ನ ತೊಗೊಂಡು ಕೊಡೋದು. ಸೊ ಈ ಥರ ಆಗ್ತಾ ಇದೆ. ರೈತರಿಗೆ ಇದು ಬೇಕಿಲ್ಲ, ಅರ್ಥ ಆಯ್ತಲ್ವಾ? ಸೊ ಎಕ್ಸಾಕ್ಟಾಗೆ ನಿಮಗೆ ಗಿಡ ಅನ್ನೋದಕ್ಕೆ ಒಂದು ಕಾಯಿಲೆ ಬಂದರೆ, ಮನುಷ್ಯರ ಕಾಯಿಲೆ ಬಂದರೆ ಹೆಂಗೆ ಹಾಸ್ಪಿಟ್ಲಿಗೆ ಹೋಗ್ತೀವೋ, ಗಿಡಕ್ಕೆ ಕಾಯಿಲೆ ಬಂದ್ರೂ ಅದೇ ಥರ FPOಗೆ ಹೋಗಬೇಕು. ಫರ್ಟಿಲೈಸರ್ ಶಾಪ್ಗೆ ಹೋಗ್ಬಿಟ್ಟು ಅವ್ರ ಮೇಲೆ ನೀವು ಡಿಸಿಷನ್ ರಿಲೇ ಮಾಡೋದು ಅಲ್ಲ, ಬಿಡಬಾರ್ದು. ಮತ್ತು ಇನ್ನೊಂದು, ನೀವು ಯಾವುದೇ FPOಗೆ ಹೋದ್ರೂ ಅಲ್ಲಿ ನೀವು ಯಾರನ್ನೂ ನಂಬೋಕ್ಕಾಗಲ್ಲ. ಜನರಲಿ ನಾನು ಹೇಳ್ತಾ ಇರೋದು ಏನಕ್ಕೆ ಅಂದರೆ, ಯಾವುದೇ ಒಂದು FPOಗೆ ಹೋದ್ರೂ ಅವರು ಏನೇ ಗ್ರ್ಯಾಜುಯೇಟ್ ಆಗಿರ್ಬೋದು, ಏನೇ ಇರ್ಬೋದು, ನಮ್ಮ ದೇಶದಲ್ಲಿರೋ ಎಲ್ಲ ಥರ ಕ್ರಾಪ್ಸ್, ಎಲ್ಲ ಥರ ಮೆಡಿಸಿನ್, ಇಷ್ಟು ನಾಲೆಡ್ಜ್ನು ಅವರು ಕ್ಯೂರೇಟ್ ಮಾಡಿಕೊಂಡು ಆ ಟೈಮಲ್ಲಿ ಅವ್ರು ನಿಮಗೆ ಹೇಳೋಕ್ಕಾಗ್ದಲೇ ಇರ್ಬೋದು, ಅಷ್ಟು ಆ್ಯಕ್ಯುರಸಿ ಡಿಪೆಂಡ್ ಆಗ್ದಲೇ ಕೊಡೋಕ್ಕಾಗ್ದಲೇ ಇರ್ಬೋದು. ಸೊ ನೀವೇನು ಮಾಡಬೇಕು ಅಂದರೆ, ಯಾವುದೇ FPOಗೆ ಹೋದ್ರೂ ನೀವು ಅವ್ರಿಗೆ ಕೇಳಿ, ಸರ್ ನಮ್ಮದು ಕ್ರಾಪ್ ಈ ಥರ ಇದೆ, ನಾವು ನಿಮಗೆ ಫೋಟೋ ಕಳಿಸ್ತೀವಿ, ನೀವು ಅದನ್ನ ನಿಮ್ಮ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನಮಗೆ ರಿಪೋರ್ಟ್ ಮೇಲೆ ನಮಗೆ ಎಕ್ಸಾಕ್ಟಾಗಿ ಮೆಡಿಸಿನ್ ಕೊಡಿ ಅಂತ ಹೇಳಿ ನೀವು. ಸೊ ಅದರಿಂದ ನೀವು ಎಕ್ಸಾಕ್ಟಾಗಿ ನೀವು ಕ್ರಾಪ್ನ ಡಯಾಗ್ನೋಸಿಸ್ ಮಾಡ್ಬೋದು. ಒಂದು ರಿಪೋರ್ಟಿನ ಬೆಲೆ ಬಂದುಬಿಟ್ಟು 33 ರೂಪಾಯಿ ಅಷ್ಟೇ. ಒಂದು ರಿಪೋರ್ಟಲ್ಲಿ ನೀವು ಎಂಟೈರ್ ಯಾವ ಕಾಯಿಲೆ ಬಂದಿದೆ, ಏನೇನು ಟ್ರೀಟ್ಮೆಂಟ್ ಕೊಡ್ಬೋದು, ಮತ್ತು ಸೀಸ್ನಲ್ ಪ್ಲ್ಯಾನು, ಮತ್ತು ಬೇರೆ ಬೇರೆ ರೀತಿಯಾಗಿರೋ, ಒಂದು ಸೆಕೆಂಡ್ ಹೇಳ್ತೀನಿ, ಲೈಕ್ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಏನೇನು ಬರುತ್ತೆ, ಬೇರೆ ಕಾಯಿಲೆಗಳು ಯಾವ್ಯಾವ ಹತ್ರ ಇದೆ ಪ್ರಾಬಬಿಲಿಟಿನಲ್ಲಿ, ಇಷ್ಟೆಲ್ಲ ತಿಳ್ಕೊಬೋದು. ಸೊ 33 ರೂಪಾಯಿಗೆ ನಿಮಗೆ ಕಂಪ್ಲೀಟಾಗಿ ಎಲ್ಲನೂ ಡೆಲಿವರ್ ಆಗುತ್ತೆ. ನಮ್ಮ ಸಾಫ್ಟ್ವೇರಲ್ಲಿ ಬಂದುಬಿಟ್ಟು ಡೇ ಟು ಡೇ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಡೇ ಟು ಡೇ ಬರೋ ಕೆಮಿಕಲ್ಸ್ ಆಗಿರ್ಬೋದು, ಡೇ ಟು ಡೇ ಬರೋ ರೋಗಗಳಾಗಿರ್ಬೋದು, ಡೇ ಟು ಡೇ ಬರೋ ಎಲ್ಲ ಥರ ವಿವಿಧ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಆಗಿರ್ಬೋದು, ಎಲ್ಲನೂ ಡೇ ಟು ಡೇ ಅಪ್ಡೇಟ್ ಆಗ್ತಾ ಇರೋದ್ರಿಂದ ನಮ್ಮ ಸಾಫ್ಟ್ವೇರು ಎನೇಬಲ್ ಮಾಡಿಕೊಂಡು ನಾವು ಸಾಫ್ಟ್ವೇರ್ ರಿಪೋರ್ಟ್ಸ್ನ ಜನ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಡಕ್ಟ್ ಅವಾಗಲೇ ಫಾರ್ಮರ್ಸ್ನ ರೀಚ್ ಔಟ್ ಆಗಿದೆ. ನಮ್ಮ ಪ್ರಾಡಕ್ಟ್ ಅವಾಗಲೇ 15+ FPOದಲ್ಲಿ ನಡೀತಾ ಇದೆ. ಮತ್ತು ನಮ್ಮ ಪ್ರಾಡಕ್ಟು 5,000 ಜನ ಪ್ಲಸ್ ಫಾರ್ಮರ್ಸಿಗೆ ಹೆಲ್ಪ್ ಮಾಡಿದೆ. 5,000 ಜನ ಫಾರ್ಮರ್ಸಿಂದನೂ ನಮಗೆ 95% ಅಕ್ಯುರಸಿ ಬಂದಿದೆ. ನಾವು ಕೇಳ್ಕೊತಾ ಇರೋದು GKVK ಮತ್ತು ಸ್ಟಾರ್ಟಪ್ ಕರ್ನಾಟಕ ಆಗಿರ್ಬೋದು, ನಮ್ಮ ಸೆಂಟ್ರಲ್ ಸರ್ಕಾರ ಆಗಿರ್ಬೋದು, ಯಾರಿಂದ ಆಗಲಿ ನಮಗೆ ನಾವು 3 ತಿಂಗಳಲ್ಲಿ ಸತತವಾಗಿ ನಾವು ಪ್ರಯತ್ನ ಪಟ್ಟು 15 FPOಗಳನ್ನ ರೀಚ್ ಔಟ್ ಮಾಡಿದ್ದೀವಿ. ಪ್ರತಿಯೊಂದು FPOಗೆ ಹೋಗ್ಬಿಟ್ಟು ನಾವು ನಮ್ಮ ಸಾಫ್ಟ್ವೇರ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವರಿಗೆ ಡೆಮೋಗಳನ್ನ ತೋರಿಸ್ಬಿಟ್ಟು, ಸರ್ ಈ ಥರ ಇದೆ, ಫಾರ್ಮರ್ಸಿಗೆ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅವ್ರಿಗೆ ಇನ್ಸ್ಟಾಲೇಷನ್ ಮಾಡಿಸಿದ್ದೀವಿ. ನಮಗೆ ಬೇಕಾಗಿರೋದು ಎಲ್ಲ ಫಾರ್ಮರ್ಸ್ನ ಸರ್ವ್ ಮಾಡಬೇಕು ಅನ್ನೋ ಒಂದು ಮೋಟೋ. ಬೇಸಿಕಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಫಾರ್ಮರ್ಸ್ ಇದ್ದಾರೋ ಎಲ್ಲರಿಗೂ ಅರ್ಕೋರಾ ಮುಟ್ಟಬೇಕು ಅಂತ ನಮಗಿರೋದು. ಎಲ್ಲರಿಗೂ ಮುಟ್ಟಬೇಕು ಅಂದರೆ ಅದಕ್ಕೊಂದು ಅಂಬ್ರಲ್ಲ ಥರ ನಿಂತಿರೋದು ಬಂದುಬಿಟ್ಟು FPO ಅವರು. ಸೊ ಎಲ್ಲ FPOಗಳಿಗೂ ರೀಚ್ ಮಾಡೋಕ್ಕೆ ಒಂದು ಸಪೋರ್ಟ್ ಅಂತ GKVK ಮತ್ತು ಸ್ಟಾರ್ಟಪ್ ಕರ್ನಾಟಕ ಅವರು ನಮಗೆ ಅರೇಂಜ್ ಮಾಡಿದ್ರೆ ವೆರಿ ಗ್ಲಾಡ್ ಟು ಅದು. ಥ್ಯಾಂಕ್ ಯು. ಕಲ್ಟಿವೇಷನ್ ಟೈಮ್ ಅಥವಾ ಸೀಸನ್ ಅಂತ ಬಂದಾಗ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳಿಗೆ, ವಾಹನಗಳಿಗೆ ಬೇಡಿಕೆ ಸಾಮಾನ್ಯವಾಗಿ ಹೆಚ್ಚಾಗಿರುತ್ತೆ. ಬೇಡಿಕೆ ಹೆಚ್ಚಾದಾಗ ಆಟೋಮೆಟಿಕಲಿ ಅದರ ಕಾಸ್ಟ್ ಕೂಡ ಹೆಚ್ಚಾಗಿರುತ್ತೆ. ಆದರೆ ಸುತ್ತಮುತ್ತಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಉಪಕರಣಗಳು ಲಭ್ಯ ಇದೆ ಅಂತ ಗೊತ್ತಾದಾಗ ಅದರ ಮೊತ್ತ ಕೂಡ, ವೆಚ್ಚ ಕೂಡ ಕಮ್ಮಿ ಆಗುತ್ತೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಕ್ರಿಯೇಟಿವ್ ಸೊಲ್ಯೂಷನ್ ಅನ್ನೋ ಕಂಪನಿ ಮೂಲಕ ನಮ್ಮ ನೇಗಿಲು ಅನ್ನೋ ಒಂದು ಆ್ಯಪನ್ನು ಸತೀಶ್ ಅವರು ಶುರು ಮಾಡಿದ್ದಾರೆ. ಈ ಆ್ಯಪ್ ಮೂಲಕ ಫಾರ್ಮರ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದರ ಬಗ್ಗೆ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ನೇಗಿಲು ಅನ್ನೋದು ಒಂದು ಆ್ಯಪ್ ಅದು. ಇದು ಕ್ರಿಯೇಟಿವ್ ಸೊಲ್ಯೂಷನ್ಸ್ ಅಂತ ನಮ್ಮ ಕಂಪ್ನಿ ಹೆಸರು. ನಾವು ಈ ಆ್ಯಪ್ನ ಡೆವಲಪ್ ಮಾಡಿದ್ದೀವಿ. ಈಗ ಹೇಗೆ ನಾವು ಓಲಾ, ಊಬರ್ ಯೂಸ್ ಮಾಡ್ತೀವಿ ಒಂದು ರೀತಿ ವೆಹಿಕಲ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ, ಅದೇ ರೀತಿ ನಾವು ಟ್ರ್ಯಾಕ್ಟರ್ ಎಕ್ವಿಪ್ಮೆಂಟ್ಸ್ನ ನೀವು ಬುಕ್ ಮಾಡ್ಬೋದು. ಸಾಮಾನ್ಯವಾಗಿ ಏನಾಗ್ತಿದೆ ಈಗ ಅಂದರೆ, ಒಂದು ಹಳ್ಳಿಯಲ್ಲಿ ಬರೀ ಅವರ ಹಳ್ಳಿಲಿರೋ ಟ್ರ್ಯಾಕ್ಟರ್ ಎಕ್ವಿಪ್ಮೆಂಟ್ಸ್ ಇರೋ ಓನರ್ಗಳು ಇನ್ಫಾರ್ಮೇಷನ್ ಮಾತ್ರ ಇರುತ್ತೆ. ಆದರೆ ಅಕ್ಕಪಕ್ಕದಲ್ಲಿ ಹಳ್ಳಿಲಿರೋ ಇನ್ಫಾರ್ಮೇಷನ್ ಅವ್ರ ಹತ್ರ ಇರೋದಿಲ್ಲ. ಹಾಗಾಗಿ ಏನಾಗ್ತಿದೆ, ಅವಕ್ಕೆ ಸರಿಯಾದ ಸಮಯಕ್ಕೆ ರೈತರಿಗೆ ಅವ್ರಿಗೆ ಯೂಸ್ ಆಗ್ತಾಯಿಲ್ಲ. ಟ್ರ್ಯಾಕ್ಟರ್ ಆಗಲಿ ಅಥವಾ ರೋಟೋವೇಟ್ರ್ ಆಗಲಿ ಅವ್ರಿಗೆ ಕರೆಕ್ಟ್ ಟೈಮ್ಗೆ ಸಿಗ್ತಿಲ್ಲ. ಇವಾಗ ಈ ಉಪಯೋಗದಿಂದ ಏನಾಗುತ್ತೆ ಅಂದರೆ, ಈ ಆ್ಯಪ್ ಉಪಯೋಗದಿಂದ ಅವ್ರಿಗೆ ಸುತ್ತಮುತ್ತಲು ಹಳ್ಳಿಲಿರೋ ಎಲ್ಲ ಟ್ರ್ಯಾಕ್ಟರ್ ಓನರ್ಸ್ ಇನ್ಫಾರ್ಮೇಷನ್ ಸಿಗೋದ್ರಿಂದ ಅವ್ರಿಗೆ ಸಮಯ ತಕ್ಕಂಗೆ ಭಾಳ ಬೇಗ ಸಿಗುತ್ತದೆ. ಆಮೇಲೆ ಟ್ರ್ಯಾಕ್ಟರ್ ಓನರ್ಸ್ಗೂ
ರೈತರಿಗೂ ಕೂಡ ಈಗ 20% ಮಾತ್ರ ಯೂಸೇಜ್ ಮಾಡ್ತಾ ಇದ್ದಾರೆ ವರ್ಷಕ್ಕೆ. ಸೊ ನಮ್ಮ ಆ್ಯಪ್ ಯೂಸೇಜಿಂದ ಅವರಿಗೆ ಜಾಸ್ತಿ ಕಸ್ಟಮರ್ ಸಿಗೋದ್ರಿಂದ ಒಂದು ರೀತಿ 40% ಯೂಸ್ ಆಗುತ್ತೆ. ಹಾಗೂ ರೈತರಿಗೆ ಏನಾಗುತ್ತೆ ಅಂದರೆ ಒಂದು ರೀತಿ ಅವ್ರಿಗೆ ಜಾಸ್ತಿ ಯೂಸೇಜ್ ಆಗೋದ್ರಿಂದ ಈಗ ಪರ್ ಅವರ್ ಏನು 1000 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ, ಅದು ಇದು ಭಾಳ ಕಮ್ಮಿ ಇದಾಗುತ್ತೆ. ಅದು ಅದೇನು ಒಂದು ಬಹುಶಃ ಒಂದು 100 ರೂಪಾಯಿ ಕಮ್ಮಿ ಆದರೂ ಆಗಿಬಿಡುತ್ತೆ. ಹೀಗಾಗಿ ರೈತರಿಗೆ, ಟ್ರ್ಯಾಕ್ಟರ್ ಓನರ್ಸ್ಗೆ, ಆಮೇಲೆ ಎಲ್ರಿಗೂ ಭಾಳ ಉಪಯೋಗ ಆಗುತ್ತೆ. ಈಗ ಇದು ಪೈಲಟ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಕೆಲವು FPO ಜೊತೆ ನಾವು ಟೈಅಪ್ ಆಗಿ ಇದು ಮಾಡ್ತಾಯಿದ್ದೀವಿ. ಈಗ ತುಮಕೂರು ಹಾಗೂ ರಾಮನಗರ, ರಾಯಚೂರು, ಆಮೇಲೆ ಬಾಗಲಕೋಟೆ ಇಲ್ಲೆಲ್ಲ ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸೊ ಅವ್ರ ಜೊತೆ ನಾವು ಟೈಅಪ್ ಆಗಿ ನಾವು ಇದು ಮಾಡ್ತಾಯಿದ್ದೀವಿ. GKVKಯಿಂದ ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಇನ್ನು ಫ್ಯೂಚರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಕೃಷಿ ಕ್ಷೇತ್ರದಲ್ಲಿ ಹಲವಾರು ರೀತಿಯಾದಂತಹ ತಂತ್ರಜ್ಞಾನಗಳು ಈಗಾಗಲೇ ಬಳಕೆ ಆಗ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಹೆಚ್ಚಾಗಿ ಕೇಳಿಬರ್ತಾ ಇರುವಂತಹ ಪದ ಅಂದರೆ ಡ್ರೋನ್ ದೀದಿ ಅನ್ನೋ ಪರಿಕಲ್ಪನೆಯನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿದ್ದನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಇಂಥದ್ದೇ ಒಂದು ಡ್ರೋನ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕೆಲಸ ಮಾಡ್ತಿರುವಂತಹ ಕಂಪನಿ ಕ್ರಾಪ್ ಎಕ್ಸ್ಪ್ಲೋರ್ ಕಂಪನಿ ಕೃಷಿ ಕ್ಷೇತ್ರಕ್ಕೆ ಯಾವ ರೀತಿ ನೆರವಾಗಿದೆ ಅನ್ನೋದನ್ನು ಕ್ರಾಪ್ ಎಕ್ಸ್ಪ್ಲೋರ್ ಕಂಪನಿಯ ಪ್ರವೀಣ್ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಎಲ್ರಿಗೂ. ಇದು ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ಕ್ರಾಪ್ ಎಕ್ಸ್ಪ್ಲೋರ್ ಡ್ರೋನ್ 97 ಅಂತ. ನಾವು ಡ್ರೋನಲ್ಲಿ ಎಲ್ಲ ರೈತರಿಗೂ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಸದ್ಯಕ್ಕೆ ನಾವು ಈಗ 3ರಿಂದ 4 ಡಿಸ್ಟಿಕಲ್ಲಿ ನಮ್ಮ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಮಂಡ್ಯ, ಹಾಸನ ಮತ್ತು ಬೆಂಗಳೂರು, ದಾವಣಗೆರೆ ಈ ಏರಿಯಾಗಳಲ್ಲೆಲ್ಲ ನಾವು ಡ್ರೋನ್ ಸರ್ವಿಸನ್ನು ಕೊಡ್ತಿದ್ದೀವಿ. ನಾವು ಮಾಮೂಲಿಯಾಗಿ ನಮ್ಮ ಡ್ರೋನ್ ಸೇವೆ ಎಲ್ಲ ಚಿಕ್ಕ ರೈತರಿಗೂ ಸಿಗಬೇಕು ಅನ್ನೋದು ನಮ್ಮದು ಮೇನ್ ಕಾನ್ಸೆಪ್ಟ್ ಸರ್. ಅಂದರೆ ಅರ್ಧ ಎಕರೆ ಇರೋ ರೈತರು ನಮ್ಮ ಈ ಸೇವೆಯನ್ನು ಪಡ್ಕೊಳ್ಬೇಕು ಅನ್ನೋದು ನಮ್ಮದು ಮೇನ್ ಉದ್ದೇಶ. ನಾವು ಒಂದು ಅರ್ಧ ಎಕರೆ ಇದ್ರೂ ಬಂದು ಸ್ಪ್ರೇ ಮಾಡಿಕೊಡ್ತೀವಿ. ಮತ್ತು ನಾವು ಒಂದು ಪ್ರೋಟೋಕಾಲ್ ಪ್ರಕಾರ ನಮ್ಮದು ಸ್ಪ್ರೇಯಿಂಗನ್ನು ಮಾಡ್ತೀವಿ. ನಮಗೆ ಇದಕ್ಕಂತಲೇ ಒಂದು ಟೀಮ್ ಇದೆ. ಈ ರೀತಿ ಪ್ರೋಟೋಕಾಲ್ಗಳನ್ನ ಯೂಸ್ ಮಾಡ್ತೀವಿ ನಾವು. ಅದಕ್ಕೆ ಅಂತಲೇ ಒಂದು ಅಗ್ರೋನಮಿಸ್ಟ್ ಟೀಮ್ ಇದೆ ನಮ್ಮದು GKVKಯಲ್ಲಿ. ಅವ್ರ ಕಡೆಯಿಂದ ನಾವು ಪ್ರತಿಯೊಂದು ಪ್ರೋಟೋಕಾಲ್ ಪ್ರಕಾರ ಸೈಂಟಿಫಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಸ್ಪ್ರೇಯನ್ನು ಮಾಡಿಕೊಡ್ತೀವಿ. ಪ್ರತಿಯೊಂದು ಬೆಳೆಗೂ ಸ್ಪ್ರೇ ಮಾಡಿಕೊಡ್ತೀವಿ. ನಮ್ಮದು ಚಾರ್ಜಸ್ ಎಲ್ಲ ಬಂದುಬಿಟ್ಟು ಇದು 11 ಲೀಟ್ರ್ ಟ್ಯಾಂಕ್ ಬರೋದ್ರಿಂದ 10 ನಿಮಿಷದಲ್ಲಿ 1 ಎಕರೆನ ಕವರ್ ಮಾಡಿಕೊಡ್ತೀವಿ. ಮಾಮೂಲಿ ಭತ್ತ, ಅಡಿಕೆ ಈ ಬೆಳೆಗಳಿಗಾದರೆ 500 ರೂಪಾಯಿನ ನಾವು ಚಾರ್ಜ್ ಮಾಡ್ತೀವಿ. ಅದೇ ಎತ್ತರದಲ್ಲಿರುವಂಥ ಕ್ರಾಪ್ಸ್ ಬಂದುಬಿಟ್ಟು ಅಂದರೆ ಅಡಿಕೆ, ತೆಂಗು, ಬಾಳೆ ಈ ಎಲ್ಲ ಬೆಳೆಗಳು ಬಂದರೆ 750 ರೂಪಾಯಿ ಪರ್ ಟ್ಯಾಂಕನ್ನು ನಾವು ಚಾರ್ಜ್ ಮಾಡ್ತೀವಿ. ಅಡಿಕೆ ತೆಂಗು ಆದರೆ 1 ಎಕರೆಗೆ 2 ಟ್ಯಾಂಕ್ ಬೇಕಾಗುತ್ತೆ. ಮತ್ತು ಬಾಳೆ ಎಲ್ಲ ಆದ್ರೂ 2ಕ್ಕಿಂತ ಜಾಸ್ತಿ ಟ್ಯಾಂಕ್ ಆದರೂ ಬೇಕಾಗುತ್ತೆ. ಈ ರೀತಿ ನಾವು ಸರ್ವಿಸನ್ನು ಎಲ್ಲ ರೈತರಿಗೂ ಪ್ರೊವೈಡ್ ಮಾಡ್ತಿದ್ದೀವಿ ಮೇಡಮ್. ಈಗ ಸದ್ಯಕ್ಕೆ ನಮ್ಮ ಹತ್ರ ಇದು ವಿಸಿಟಿಂಗ್ ಕಾರ್ಡ್ ಇದೆ ಮೇಡಮ್. ಈ ವಿಸಿಟಿಂಗ್ ಕಾರ್ಡ್ ಮೇಲೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಈ ಡೀಟೇಲ್ಸ್ಗೆ ಅವರು ಫೋನ್ ಮಾಡಿ, 1 ದಿನ ಮುಂಚೆ ಫೋನ್ ಮಾಡಿ ನಮಗೆ ಹೇಳಿದರೆ ಸಾಕು, ನಮ್ಮದು ಈ ಊರು, ನಮ್ಮದು ಇಷ್ಟು ಎಕರೆ ಈ ಬೆಳೆ ಐತೆ, ನೀವು ಸ್ಪ್ರೇ ಮಾಡಿಕೊಡ್ಬೇಕಂದ್ರೆ ಮಾರನೇ ದಿನ ನಮ್ಮ ಟೀಮ್ ಹೋಗಿ ಅಪ್ರೋಚ್ ಮಾಡಿ ಸ್ಪ್ರೇ ಮಾಡಿಕೊಡುತ್ತೆ ಮೇಡಮ್. ಆರ್ಗ್ಯಾನಿಕ್ನು ನಾವು ಸ್ಪ್ರೇ ಮಾಡಿಕೊಡ್ತೀವಿ ಮೇಡಮ್. ನಮ್ಮದು GKVK ಇನ್ಕ್ಯುಬೇಷನ್ ಸೆಂಟ್ರ್ ಇದೆ ಮೇಡಮ್. ನಮ್ಮ ಟೀಮ್ ಮೆಂಬರ್ಸ್ ಉಳಿದವರು ನಾಗರಾಜ್ ಅವರು ಇದ್ದಾರೆ, ಸಾಯಿಗಗನ್ ಅವರು ಇದ್ದಾರೆ, ಮತ್ತು ಸ್ಪ್ರೇಯಿಂಗ್ ಟೀಮ್ ಇದೆ ಸರ್ ಮೇಡಮ್. ಸ್ಪ್ರೇಯಿಂಗ್ ಟೀಮಲ್ಲಿ ಆಲ್ಮೋಸ್ಟು 5ರಿಂದ 6 ಜನ ಎಕ್ಸ್ಪೀರಿಯನ್ಸ್ ಪೈಲಟ್ಸ್ ಇದ್ದಾರೆ. ಒಂದು 10ರಿಂದ 12 ಜನ ಪೈಲಟ್ಸ್ಗಳಿದ್ದಾರೆ ಮೇಡಮ್ ನಮ್ಮ ಹತ್ರ. ಮತ್ತು ಅದಕ್ಕಂತಲೇ ಮಾರ್ಕೆಟಿಂಗ್ ಟೀಮ್ ಇದೆ ಮೇಡಮ್ ನಮ್ಮದು ಸಪ್ರೇಟು. ಆಪ್ರೇಷನ್ ಟೀಮ್ ಅಂತ ಇದೆ. ಅದನ್ನೆಲ್ಲನೂ ಕಂಬೈಂಡ್ ಆಗಿ ನಾವು ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ನಮ್ಮ ಕಂಪ್ನಿನ ರನ್ ಮಾಡ್ತಿರೋದು ಮೇಡಮ್. ಅದೇ ರೀತಿ ರೈತರಿಗೆ ಸಪೋರ್ಟ್ನು ಕೊಡ್ತಿರೋದು ಮೇಡಮ್. ಕೃಷಿ ಅಂತ ಬಂದ್ರೇ ವಾಸ್ತವಿಕ ಸಮಸ್ಯೆಗಳು ಬಹಳಷ್ಟು ಇರುತ್ತವೆ. ಇಂತಹ ಸಮಸ್ಯೆಗಳಿಗೆ ಫೀಲ್ಡ್ ಲೆವೆಲ್ ಸೊಲ್ಯೂಷನ್ನ ಕೊಡೋದಕ್ಕೆ ಇಂತಹ ಹಲವಾರು ಅಗ್ರಿ ಸ್ಟಾರ್ಟಪ್ಗಳು ಹೊರಹೊಮ್ತಾ ಇದೆ. ಮತ್ತು ಕೃಷಿಕರು ಕೇವಲ ಕೃಷಿಯಲ್ಲಿ ಮಾತ್ರ ತೊಡಗಿಸ್ಕೊಳ್ಳದೆ ಕೃಷಿಗೆ ಸಂಬಂಧಪಟ್ಟಂತಹ ನವೋದ್ಯಮಗಳನ್ನು ಪ್ರಾರಂಭಿಸ್ತಾ ಇದ್ದಾರೆ ಅನ್ನೋದನ್ನು ಹಲವು ಉದಾಹರಣೆಗಳ ಮೂಲಕ ನಾವು ಈಗಾಗಲೇ ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಇಂತಹ ಸಂಸ್ಥೆಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ತೆ.